ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಕಳೆದ ವಾರ ತುಂಬಾ ಮೂವಿಗಳು ರಿಲೀಸ್ ಆಗಿತ್ತು. ಅದರ ಜೊತೆಗೆ ಮಾರ್ಕೋ ಅನ್ನೋ ಒಂದು ಮಲಯಾಳಂ ಮೂವಿ ಕೂಡ ರಿಲೀಸ್ ಆಗಿತ್ತು. ಸೊ ಈ ಮೂವಿನ ನೋಡಿ ರಿವ್ಯೂ ಮಾಡಬೇಕು ಅನ್ನೋ ಐಡಿಯಾ ನನಗೇನೂ ಇರಲಿಲ್ಲ. ಬಟ್ ಈ ಮೂವಿಗೆ ಬಂದಂತಹ ರೆಸ್ಪಾನ್ಸ್ನ ನೋಡಿ ನನಗೂ ಕೂಡ ಈ ಮೂವಿ ಬಗ್ಗೆ ಸ್ವಲ್ಪ ಕುತೂಹಲ ಮೂಡಿತ್ತು. ಸೊ ಬನ್ನಿ ಸಿನಿಮಾ ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಸೊ ಕೆಲವೊಂದಷ್ಟು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವೇನಾದರೂ ಹಾರರ್ ಅಥವಾ ವೈಲೆನ್ಸ್ನ ಮೂವಿನ ನೋಡಿ ಎದ್ರುಕೊಂಡ್ರೆ ಆಡ್ಕೊಳ್ತಾರೆ. ಸೊ ಬಟ್ ಆಡ್ಕೊಳ್ಳೋರ ಎದೆಯಲ್ಲೂ ಕೂಡ ನಡುಕ ಮೂಡಿಸುವಂತಹ ಮೂವಿ ಅಂತಲೇ ಹೇಳ್ಬೋದು ಈ ಮಾರ್ಕೋ ಮೂವಿ. ಸೊ ಈ ಮೂವಿಯ ಹೀರೋ ಹೆಸರು ಬಂದು ಮಾರ್ಕೋ. ಸೊ ಇವರು ಇರೋವಂತಹ ನಗರದ ಒನ್ ಆಫ್ ದ ಮೋಸ್ಟ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಪವರ್ಫುಲ್ ಮನೆತನದ ವಾರಸುದಾರ. ಸೊ ಅನ್ಫಾರ್ಚುನೇಟ್ಲಿ ಬ್ಲೈಂಡ್ ಆಗಿದ್ದಂತಹ ಇವನ ತಮ್ಮನನ್ನು ಬ್ರೂಟಲ್ ಆಗಿ ಮರ್ಡರ್ ಮಾಡ್ತಾರೆ. ಸೊ ಅದನ್ನು ಮಾಡಿದ ಯಾರು, ಅದಕ್ಕೆ ಕಾರಣ ಏನು, ಆ್ಯಂಡ್ ನಮ್ಮ ಹೀರೋ ಹೇಗೆ ರಿವೆಂಜ್ ತಗೊಳ್ತಾನೆ ಅನ್ನೋದೇ ಈ ಕಥೆಯ ಬೇಸ್ ಆಗಿದೆ. ಇದುವರೆಗೂ ನಾನು ನೋಡಿರೋಂತಹ ಮೋಸ್ಟ್ ವೈಲೆಂಟೆಡ್ ಸಿನಿಮಾ ಅಂತ ಹೇಳಿದ್ರೆ ಅದು ತುಂಬಾ ಬ್ರೂಟಲ್ ಆಗಿ ತೆಗೆದಿದ್ದಾರೆ. ಸೊ ಅದಕ್ಕಿಂತ ಸ್ವಲ್ಪ ಹಿಂದೆ ಹೋದರೆ ಅನಿಮಲ್ ಮೂವಿ. ಬಟ್ ಈ ಮಾರ್ಕೋ ಸಿನಿಮಾದಲ್ಲಿ ಕಿಲ್ ಹಾಗೂ ಅನಿಮಲ್ ಮೂವಿನ ಬೀಟ್ ಮಾಡಿ ವೈಲೆನ್ಸ್ ಆ್ಯಂಡ್ ಬ್ರುಟಾಲಿಟಿನ ತೋರಿಸಿದ್ದಾರೆ. ಉನ್ನಿ ಮುಕುಂದನ್ ಅವರು ಮೂವಿಯಲ್ಲಿ ಆ್ಯಕ್ಟ್ ಮಾಡಿರೋ ರೀತಿ ಆ್ಯಂಡ್ ಆ್ಯಟಿಟ್ಯೂಡ್ ಮೂವಿ ವೈಲೆನ್ಸ್ ಆ್ಯಂಡ್ ಬ್ರುಟಾಲಿಟಿನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿದೆ ಅಂತಲೇ ಹೇಳ್ಬಹುದು. ಅದರಲ್ಲೂ ಈ ಮೂವಿಯಲ್ಲಿರುವಂತಹ ಲೀಡ್ ಕ್ಯಾರೆಕ್ಟರ್ಗಳನ್ನ ರಕ್ತದಲ್ಲೇ ಸ್ನಾನ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದೊಂದು ಸೀನ್ನ ನೋಡಬೇಕಾದ್ರೆ ಎದೆಯಲ್ಲಿ ನಡುಕ, ಕಣ್ಣಲ್ಲಿ ಭಯ ಅಂತೂ ಶುರುವಾಗೋದು ಗ್ಯಾರಂಟಿ. ಅದರಲ್ಲೂ ಒಂದೊಂದು ಸೀನಲ್ಲಿ ಕೇಕ್ನ ಕಟ್ ಮಾಡೋ ಥರ ಮಾಂಸನ ಕಟ್ ಮಾಡೋದನ್ನು ತೋರಿಸಿದರೆ ತುಂಬ ಅಂದರೆ ತುಂಬಾ ಭಯಾನಕವಾಗಿದೆ. ಇನ್ನು ಪಾಸಿಟಿವ್ ಬಗ್ಗೆ ಮಾತಾಡೋದಾದರೆ ಇದೊಂದು ಪ್ರೆಸೆಂಟೇಷನ್ ಓರಿಯೆಂಟೆಡ್ ಸಿನಿಮಾ. ಸೊ ವೈಲೆನ್ಸ್ ಆ್ಯಂಡ್ ಬ್ರುಟಾಲಿಟಿ ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಇದನ್ನು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಸಾಥ್ ಕೊಟ್ಟಿದ್ದು ಅಂತ ಹೇಳಿದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತಲೇ ಹೇಳ್ಬಹುದು. ಉನ್ನಿ ಕೃಷ್ಣನ್ ಅವರ ಆ್ಯಕ್ಟಿಂಗ್ ಹಾಗೂ ಆ್ಯಟಿಟ್ಯೂಡ್ಗೆ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬಾ ಚೆನ್ನಾಗಿ ಸಾಥ್ ಕೊಟ್ಟಿದೆ. ಸೊ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ಕೂಡ ತೊಗೊಂಡು ಹೋಗಿದೆ. ಇನ್ನು ನೆಗೆಟಿವ್ ಬಗ್ಗೆ ಮಾತಾಡೋದಾದರೆ ನಾನು ಮೊದಲೇ ಹೇಳ್ದ ಹಾಗೆ ಇದೊಂದು ಪ್ರೆಸೆಂಟೇಷನ್ ಓರಿಯೆಂಟೆಡ್ ಸಿನಿಮಾ. ಅದು ಕೂಡ ಮಾರ್ಕೋ ತನ್ನ ತಮ್ಮನ ಸಾವಿಗೆ ರಿವೆಂಜ್ ತಗೊಳ್ಳೋ ಅಂತಹ ಕತೆ. ಬಟ್ ಇವರಿಬ್ಬರ ಅಣ್ಣ ತಮ್ಮ ಏನಿದ್ದಾರೆ, ಇವರಿಬ್ಬರದು ಒಂದು ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ಸಿನಿಮಾ ಸ್ವಲ್ಪ ಎಡವಿದೆ ಅಂತ ಅನಿಸುತ್ತೆ. ಇನ್ನು ಉನ್ನಿ ಮುಕುಂದನ್ ಅವರು ಲಾಸ್ಟ್ ಮೂವಿಯಲ್ಲಿ ಆಧ್ಯಾತ್ಮಕದ ಬಗ್ಗೆ ಹಾಗೂ ದೇವರನ್ನ ಕಾಣೋ ಬಗ್ಗೆ ಒಂದು ಮೂವಿ ಮಾಡಿದರು. ಬಟ್ ಈ ಮೂವಿಯಲ್ಲಿ ನರಕ ದರ್ಶನನೇ ಮಾಡಿಸಿದ್ದಾರೆ. ಸೊ ಇವಾಗ ಯಾವ ಥರ ಟ್ರೆಂಡ್ ಸೆಟ್ ಆಗುತ್ತೆ ಅಂತ ಹೇಳಿದ್ರೆ, ಈ ಮೂವಿನ ನೋಡಿದವ್ರಿಗೆ ಉನ್ನಿ ಮುಕುಂದನ್ ಅವ್ರದ್ದು ನೆಕ್ಸ್ಟ್ ಮೂವಿದು ಎಕ್ಸ್ಪೆಕ್ಟೇಷನ್ ರೇಂಜೇ ಚೇಂಜ್ ಆಗುತ್ತೆ. ಯಾಕಂದರೆ ಆ ಲೆವೆಲ್ಗೆ ಆ್ಯಕ್ಟಿಂಗ್ನ ಮಾಡಿದ್ದಾರೆ ಅವರು. ಒಟ್ಟಾರೆ ಹೇಳೋದಾದರೆ ನಿಮ್ಗೇನಾದರೂ ವೈಲೆನ್ಸ್ ಆ್ಯಂಡ್ ಬ್ರುಟಾಲಿಟಿ ಹಾಗೆ ಥ್ರಿಲ್ಲರ್ ಆ್ಯಂಡ್ ಹಾರರ್ ಮೂವೀಸ್ ಇಷ್ಟ ಅಂದರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಅಂತ ಹೇಳ್ತೀನಿ. ಬಟ್ ಫೈನಲಿ ನನ್ನ ಲಿಸ್ಟಲ್ಲಿ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಟಾಪ್ ಮೋಸ್ಟ್ ವೈಲೆಂಟೆಡ್ ಸಿನಿಮಾ ಅಂತ ಹೇಳಿದ್ರೆ ಅದು ಮಾರ್ಕೋ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.